ಗಲಾಟೆಗಳಾಗ್ತಾ ಇದೆ, ಇದೆಲ್ಲ ನಮ್ಮ ಹತ್ರ ಸಾಕ್ಷಿ ಇದೆ ಅನ್ನುವಂಥದ್ದು. ಎಲ್ಲಿ RSS ಸಂಘಟನೆ RSS ಪಥಸಂಚಲನದಲ್ಲಿ ಕರ್ನಾಟಕದ ಎಲ್ಲಿ ಗಲಭೆ ಆಗೈತೆ? ಇವರು ಕಾಂಗ್ರೆಸ್ನವ್ರು ಇದ್ದಾಗೆ ಗಲಭೆ ಆಗ್ತದೆ. ಒಂದು ವರ್ಗಕ್ಕೆ ಸಪೋರ್ಟ್ ಮಾಡ್ತಾರೆ, ಬೆಂಬಲ ಕೊಡ್ತಾರೆ. ಹಿಂದೂ ಆಗಿಲ್ಲ. ಹಿಂದೂಗಳ ಮೇಲೆ ದೌರ್ಜನ್ಯ ಅವ್ರದ್ದೇ ಆಗಿದೆ. ಗಣಪತಿ ಮೇಲೆ ಮದ್ದೂರಿನಲ್ಲಿ ಕಲ್ಲುಗಿ ಕಾರಣ ಏನಿತ್ತು? ಎಲ್ಲಿದ ಗಲಾಟೆ ಪ್ರಾರಂಭ ಆಯಿತು? ನಾಗಮಂಗಲದಲ್ಲಿ ಎಲ್ಲಿದ ಗಲಾಟೆ ಪ್ರಾರಂಭ ಆಯಿತು? ಹಿಂದೂಗಳು ಎಂದೂ ಹಿಂದೂಗಳು ಭಾಳಷ್ಟು ಸಹಿಷ್ಣುತೆ ಇದೆ ಅಂತೇಳಿ ಅವರೆಲ್ಲ ಇಲ್ಲಿ ಜೀವಂತ ಇದ್ದಾರೆ. ಇದೇ ಪಾಕಿಸ್ತಾನದ ಹಿಂದೂಗಳ ಪರಿಸ್ಥಿತಿ ಏನಿದೆ? ಪಾಕಿಸ್ತಾನದಲ್ಲಿ ಹಿಂದೂಗಳ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಎಷ್ಟಿತ್ತು, ಈಗ ಬಾಂಗ್ಲಾದಲ್ಲಿ ಏನಾಗ್ತಾಯಿದೆ, ಕೇರಳದಲ್ಲಿ ಏನಾಗ್ತಾಯಿದೆ ಅಂದರೆ ಹಿಂದೂಗಳಾಗಲಿ RSS ಆಗಲಿ ಈ ದೇಶವನ್ನು ಕೂಡಿಸೋಂಥ ಕೆಲಸ ಮಾಡಿದೆ. ಆ ದುರ್ದೈವ ಅಂದರೆ ಮತ ಬ್ಯಾಂಕಿನ ಸಲುವಾಗಿ ಈ ಕಾಂಗ್ರೆಸ್ನವ್ರು ಯಾವಾಗಲೂ ಈ ಹಿಂದೂ ಮುಸ್ಲಿಂ ಒಂದು ಗಲಾಟೆ ಇಟ್ಕೊಂಡು ಬಂದವರೇ ಅವರೇ. ಈ ಗುಜರಾತ್ನಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಆಗ್ತಾಯಿಲ್ಲ? ಇವತ್ತು ಮಹಾರಾಷ್ಟ್ರದಲ್ಲಿ ಯಾಕೆ ಆಗ್ತಾಯಿಲ್ಲ? ಆಸಾಮ್ದಲ್ಲಿ ಯಾಕೆ ಆಗ್ತಾಯಿಲ್ಲ? ಅಲ್ಲಿಯೂ BJP ಸರ್ಕಾರ ಇದೆಯಲ್ಲ, ಮತ್ತು ಇಲ್ಲೇ ಯಾಕೆ ಆಗ್ತಾವೆ? ಕಾಂಗ್ರೆಸ್ ಇದ್ದ ಕಡೆನೇ ಇಂಥದ್ದು ಯಾಕೆ ಆಗ್ತದೆ? ಅವರೇ ಗಲಾಟೆ ಮಾಡಿಸ್ತಾರೆ. ಅದು ನಮ್ಮ ಖರ್ಗೆ ಅವ್ರಿಗೆ ಭಾಳ ಕೆಲಸ ಇದೆ. ಗೃಹ ಮಂತ್ರಿ ಅಂದರೆ ಅವರು ತಮ್ಮ ಜಿಲ್ಲೆಯಲ್ಲೇ ಜೈಲಿನಿಂದ ಓಡಿ ಹೋಗ್ತಾರೆ. ಯಾರೋ ಪಾಪ ಬಿದರ ಪೊಲೀಸರು ಹಿಡಿತಾರೆ, ಅವ್ರಿಗೆ ಇವ್ರು ತಂದು ಗುಂಡು ಹಾಕಿ ನಾನೇ ಹಿಡಿಸಿದೆ ಅಂತ ಹೇಳ್ತಾರೆ. RSS ಬಗ್ಗೆ ಮಾತಾಡ್ಲಿಕ್ಕಂದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಿದ್ದೆ ಹತ್ತೋದಿಲ್ಲ, ಊಟ ಹೋಗೋದಿಲ್ಲ. ರಾತ್ರಿ ಎಲ್ಲರೂ ನಾವೆಲ್ಲ ಹಿಂದೂಗಳು ದೇವರನ್ನು ಸ್ಮರಣೆ ಮಾಡಿ ಹೆಂಗೆ ಮಕ್ಕೋತೀವಲ್ಲ, ಹಂಗೆ ಅವರು RSSನ ಸ್ಮರಣೆ ಮಾಡೇ ಮಕ್ಕೋತಾರೆ. ಮುಂಜಾನೆ ಎದ್ದು ಕೂಡಲೇ RSS ಹತ್ತಾರೆ, ಮಧ್ಯಾಹ್ನ ಊಟ RSS ಹತ್ತಾರೆ. ಪೊಲೀಸ್ ಅಧಿಕಾರಿಗಳೇ ಸಭೆ ಮಾಡೋದು ಬಿಟ್ಟು ಬರೀ ಅವರು ಟ್ವೀಟ್ ಮಾಡ್ಕೋತಿರ್ತಾರೆ ಯಾವಾಗ ನೋಡೋದು RSSಗೆ. ಅದಕ್ಕೆ ಈಗ ಅವ್ರಿಗೆ ಮಾನಹಾನಿ ಕೇಸ್ ಆಗಿದೆ. ನಾಳೆ ಅವ್ರು ಜಾಮೀನು ಕೊಟ್ಟು ಬರಬೇಕಾಗ್ತದೆ. ಅವ್ರು ಜಾಮೀನು ಕೊಟ್ಟು ಹೊರಗೆ ಬರುವಂಥ ಪರಿಸ್ಥಿತಿ ಗೃಹ ಮಂತ್ರಿಗೆ ಬಂದರೆ ರಾಜೀನಾಮೆ ಕೊಡಬೇಕಾಗ್ತದೆ. ಅದಕ್ಕೆ RSSನ ಸುಮ್ಮನೆ ಕೆಣ್ಕೋಂಥ ಅವಶ್ಯಕತೆ ಇಲ್ಲ. ನೆಹರೂಗೂ ಏನೂ ಆಗಲಿಲ್ಲ, ಜವಾಹರ್ಲಾಲ್ ನೆಹರು ಏನೂ ಮಾಡೋದಾಗಲಿಲ್ಲ, ಇಂದಿರಾ ಗಾಂಧಿಯವ್ರಿಗೇನು ಆಗಲಿಲ್ಲ, ರಾಜೀವ್ ಗಾಂಧಿಯವ್ರಿಗೆ ಆಗಲಿಲ್ಲ, ರಾಹುಲ್ ಗಾಂಧಿ ಅಂತರದ್ದು ಏನೂ ಆಗೇ ಇಲ್ಲ ಬಿಡ್ರಿ. ಅದೇ ಏನೂ ಆಗಿಲ್ಲ ಅಂದ್ರೆ ಏನೂ ಆಗೋದಿಲ್ಲ. ಆದಮೇಲೆ ಪ್ರಿಯಾಂಕಾ ಖರ್ಗೆ ಸುಮ್ಮನೆ ಮುಂದಿನ 2028 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಲಿ ಅಂತ ಹೇಳಿ ಇದೊಂದು ಗಲಾಟೆ. RSS ಬೈದರೆ ನನಗೆ ಪ್ರಮೋಷನ್. ಯಾಕಂದ್ರೆ ರಾಹುಲ್ ಗಾಂಧಿಗೆ ಹಿಂದುತ್ವಕ್ಕೆ ಬೈಬೇಕು. ನೀವೆಲ್ಲ ನೋಡಿರಲ್ಲ, ಮೊನ್ನೆ ಅಂಡರ್ ಸೆಕ್ರೆಟ್ರಿ ಹೋಮ್ ಡಿಪಾರ್ಟ್ಮೆಂಟಿನ ಅಂಡರ್ ಸೆಕ್ರೆಟ್ರಿ ಮುಂಬೈ ಏನು ದಾಳಿ ಆಯ್ತಲ್ಲ, ಮುಂಬೈ ದಾಳಿಯಲ್ಲಿ ಕಾಂಗ್ರೆಸ್ ಮತ್ತು ಪಾಕಿಸ್ತಾನ ISIದ ಒಂದು ಜಂಟಿ ಕಾರ್ಯಾಚರಣೆ ಅಂತ ಹೇಳಿದ್ದಾರೆ. ಒಬ್ಬ ಹೋಮ್ ಸೆಕ್ರೆಟ್ರಿ ಮೊನ್ನೆ ಪದ್ಮಶ್ರೀ ಅವಾರ್ಡ್ ಕೊಟ್ಟರು. ಅಂದರೆ ಇವರು ಯಾವ ರೀತಿ ದೇಶ ಹಾಳಾಕತ್ತಾರೋ ಜನರು ಕಣ್ಣಿಗೆ